ರಾಜ್ಯಾದ್ಯಂತ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಈ ಒಂದು ಪ್ರತಿಭಟನೆಯಲ್ಲಿ ಪೂಜ್ಯ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿಯವರು, ಪೂಜ್ಯ ಸ್ವಾಮೀಜಿಯವರು ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಎಲ್ಲ ಹಿರಿಯ ಹೋರಾಟಗಾರರು ಸಕ್ರಿಯವಾಗಿ ಸೇರಿ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶಕ್ಕೆ ಬೀದರಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೂ 31 ಜಿಲ್ಲೆಯ ಎಲ್ಲ ಹಿರಿಯ ನಾಯಕರುಗಳು, ಎಲ್ಲ ಸಮುದಾಯದ ಬಂಧುಗಳು, ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಾಕಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವಾಗಿ ಇವತ್ತು ನಮ್ಮೆಲ್ಲ ಹಿರಿಯರು ಮಾತಾಡಿದ್ದಾರೆ. ನಮಗೆ ಕಾಂಗ್ರೆಸ್ನಲ್ಲಿ ಯಾರ ಹೈಕಮಾಂಡ್ ಅಂತ ನೀವು ಹೇಳ್ಬೋದು, ನಾನು ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಮಗೆ ಹೈಕಮಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋವರೆಗೂ ನಾವು ಉದ್ಧಾರ ಆಗೋದಿಲ್ಲ. ಬೇಡುವ ಸಮುದಾಯ ಆಳುವ ಸಮುದಾಯದ ಲಕ್ಷಣ ಅಲ್ಲ ಇದು. ಯಾವ ಸಮುದಾಯ ಬೇಡುತ್ತೋ ಆ ಸಮುದಾಯ ಆಳುವ ಸಮುದಾಯದ ಲಕ್ಷಣ ಅಲ್ಲ. ಕಾಂಗ್ರೆಸ್ ಕಂಟ್ರೋಲ್ ಬೈ ಕಾಶ್ಮೀರಿ ಬ್ರಾಹ್ಮಣ್, ಆರ್ಎಸ್ಎಸ್ ಬಿಜೆಪಿ ಸಂಘ ಪರಿವಾರ ಕಂಟ್ರೋಲ್ ಬೈ ಚಿತ್ಪಾನ್ ಬ್ರಾಹ್ಮಣ್, ಸಿಪಿಎಂ ಸಿಪಿಐ ಕಂಟ್ರೋಲ್ ಬೈ ವೆಸ್ಟ್ ಬೆಂಗಾಲ್ ಬ್ರಾಹ್ಮಣ್. ಈ ಪಕ್ಷಗಳು ನಿಮಗೆ ಮುಖ್ಯಮಂತ್ರಿ ಕೊಡ್ತವೇನ್ರಿ? ಈ ಪಕ್ಷಗಳು ನಿಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಿಮ್ಮ ರಕ್ತವನ್ನು ಹೀರಿವೆ. ಇವು ಮಾನ ಮರ್ಯಾದೆ ಘನತೆ ಗೌರವ ಇದ್ದಿದ್ರೆ ಬಾಬಾ ಸಾಹೇಬ್ರ ಮಾತನ್ನ ಕೇಳಬೇಕಾಗಿತ್ತು. ನಮಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ ಕಣ್ರಿ, ಪವರ್ ಕೊಡಲ್ಲ. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ, ಪವರ್ ಕೊಡಲ್ಲ. ನೀವು ದಲಿತರ ವಿರುದ್ಧ ಎತ್ಕಟ್ಟಿ ದಲಿತರ ಮತಗಳನ್ನ ತಗೊಂಡು ದಲಿತರ ರಕ್ತವನ್ನ ಹೀರಿದ್ದೀರಿ. ನೀವು ಮಾಡಿರತಕ್ಕಂಥ ಮಹಾ ಮೋಸಕ್ಕೆ, ನೀವು ಮಾಡಿರತಕ್ಕಂಥ ವಂಚನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರಾಗಿರ್ತಕ್ಕಂಥ ಏನು 31 ಜಿಲ್ಲೆಯಿಂದ ಬಂದಿದ್ದೀರಿ, ನೀವು ಸರಿಯಾದ ಉತ್ತರ ಕೊಡಬೇಕು. ಓಟ್ ನಮ್ದು, ಸೀಟ್ ನಿಮ್ಮದು ಅನ್ನೋದಾದ್ರೆ ಯಾಕೆ ಬದುಕಿರ್ಬೇಕು ನೀವು? ಯಾರ್ಯಾರು ಎಷ್ಟೆಷ್ಟು ಓಟ್ ಹಾಕಿದ್ದಾರೆ ಅಂತ ನಮಗ್ ಗೊತ್ತು. 90% ಓಟ್ ಹಾಕಿರ್ತಕ್ಕಂಥ ನಮ್ಮ ಸಮುದಾಯ ನಿಮ್ಮ ಹತ್ರ ಬೇಡಬೇಕೇನ್ರಿ? ಭಿಕ್ಷುತ್ರ ನಾವು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವರು ಕಟ್ಟಿರ್ತಕ್ಕಂಥ ಮನೆಗಳು ಅವರ ಮನೆಯ ಕೀಯನ್ನು ನಿಮ್ಮ ಕೈ ಕೊಡಲ್ಲ. ಬಕೆಟ್ ಹಿಡ್ಕೊಂಡು ಅನ್ನ ಬಡಿಸ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ಯಾಕ್ರಿ ಬಕೆಟ್ ಹಿಡ್ಕೋಬೇಕು? ಯಾಕೆ ಹಿಡ್ಕೋಬೇಕು? ಬಕೆಟ್ ಹಿಡ್ಕೊಂಡು ನಿಂತ್ಕೊಂಡು ಅನ್ನ ಬಡಿಸಕ್ಕೆ ನಮ್ಮವ್ರ ತಟ್ಟೆಗೆ ಅನ್ನ ಬಿದ್ದಿಲ್ಲ ಅಂದ್ರೆ ನೀನ್ ಬಕೆಟ್ ಯಾಕೆ ಹಿಡ್ಕೋಬೇಕು? ಒಬ್ರು ಶೂ ಹಾಕೋ ನೆಪದಲ್ಲಿ ಖರ್ಗೆ ಅವರಿಗೆ ನೀವು ಶೂ ಹಾಕ್ತೀರಿ, ರಾಹುಲ್ ಗಾಂಧಿ ಅವರೇ. ನೀರು ಕುಡಿಯೋ ನೆಪದಲ್ಲಿ ನೀರು ಕೊಡ್ತೀರಿ. ಅಧಿಕಾರ ಬಂದಾಗ ಯಾಕೆ ದಲಿತರ ನೆನಪು ಬರೋದಿಲ್ಲ ನಿಮಗೆ? ಯಾಕೆ ನೆನಪು ಬರೋದಿಲ್ಲ? ಯಾಕೆ ಬರೋದಿಲ್ಲ? ನಿಮಗೆ ದಲಿತರ ಓಟ್ ಬೇಕು. ದಲಿತರ ಓಟನ್ನ ಬಳಸಿಕೊಂಡು ನೀವು ಅಧಿಕಾರವನ್ನು ಹಿಡಿದಿದ್ದೀರಿ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನಿಮ್ಮ ಹಿತವನ್ನ ಬಯಸೋದಿಲ್ಲ. ನಿಮ್ಮ ಹಿತವನ್ನ ಬಯಸಬೇಕು ಅಂದ್ರೆ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮದೇ ನ್ಯಾಯ, ನಿಮ್ಮದೇ ಸರ್ಕಾರ, ನಿಮ್ಮದೇ ಅಧಿಕಾರವನ್ನ ಪಡಿಬೇಕು ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಬೇಕು ಅಂದ್ರು. ನಾವು ಒಗ್ಗಟ್ಟಾಗಿಲ್ಲ, ವಿಭಜನೆ ಆಗಿದ್ದೀವಿ. ಒಗ್ಗಟ್ಟಾಗಿದ್ರೆ ಈ ರಾಜ್ಯದಲ್ಲಿ ವೀರಾಕ್ಷಯ್ಯನಿಂದ ಹಿಡಿದು ಬಸಲಿಂಗಪ್ಪನಿಂದ ಹಿಡಿದು ರಂಗನಾಥ್ ಸಾಹೇಬ್ರಿಂದ ಹಿಡಿದು ನರಸಿಂಹಮೂರ್ತಿ ಅವರಿಂದ ಹಿಡಿದು ಯಮರಾಜಯ್ಯ, ಬೀರಾಚಯ್ಯ, ಶ್ರೀನಿವಾಸ್ ಪ್ರಸಾದ್
ಅಲ್ಲಪ್ಪ, ನೀವು ಪ್ರಕಟಣೆ ಮಾಡುವಾಗ ಕರ್ನಾಟಕ ಸರ್ಕಾರದವರು ನೋಡಿದ್ದೀವಿ ನಾವು. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಈ ಕಡೆ ಸಿದ್ದರಾಮಯ್ಯ, ಆ ಕಡೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಎರಡು ಗೊತ್ತಾಯಿತು. ಯಾವುದೇ ಪ್ರಕಟಣೆ ಆಗಲಿ. ಈಗ ಯಾಕೆ ಪರಮೇಶ್ವರ್ ಫೋಟೋ ಇಲ್ಲ? ಯಾಕೆ ಪರಮೇಶ್ವರ್ ಫೋಟೋ ಹಾಕ್ತಿಲ್ಲ? ಪರಮೇಶ್ವರ್ ಅವರು ಅಸ್ಪೃಶ್ಯರು ಅಂತಲ್ಲ ಹೇಳ್ಬೇಕಲ್ಲ ಸ್ವಾಮಿ. ಯಾರ ಓಟುಗಳಿಂದ ನೀವು ಸೀಟ್ ಹಿಡ್ಕೊಂಡಿದ್ದೀರಿ? 224 ಕ್ಷೇತ್ರದಲ್ಲೂ ನಿಮ್ಮನ್ನ ಸೋಲಿಸ್ತೇವೆ ನಾವು. ನಮ್ಮ ಜನ 224 ಕ್ಷೇತ್ರದಲ್ಲಿ ನಿಮ್ಮನ್ನು ಸೋಲಿಸ್ತೇವೆ. ನಿಮಗೆ 45 ಸೀಟನ್ನು ಸೋಲಿಸಿ ತೋರಿಸಿದ್ದೇವೆ. 45 ಸೀಟನ್ನು ಸೋಲಿಸಿದ್ದೇವೆ ನಿಮಗೆ ನಾವು. ಮುಂದೆನೂ ಸೋಲಿಸ್ತೇವೆ. ಮಹಾದೇವಪ್ಪನವರಿಗೆ ಮಂತ್ರಿ ಪದವಿ ಕೊಡೋಕ್ಕೋಸ್ಕರವಾಗಿ ಇಡೀ ರಾಜ್ಯ ಜನ ಬಂದು ಸೇರಿಲ್ಲ. ಯಾರೋ ಅಪಪ್ರಚಾರ ಮಾಡ್ತಾರೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು. ಯಾರಿಗೋ ಒಬ್ರಿಗೆ ಮಂತ್ರಿ ಪದವಿ ಕೊಡ್ಸಕ್ಕೋಸ್ಕರ ಇಡೀ ರಾಜ್ಯ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರೇ, ನಮ್ಮ ಸಮುದಾಯದವರು ಎಷ್ಟು ಮಂತ್ರಿ ಆಗಿದ್ದಾರೆ? ಯಾವ್ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ? ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ? ಬಸವಲಿಂಗಪ್ಪನಿಂದ ಹಿಡಿದು ಇಲ್ಲಿವರೆಗೂ ಯಾವ್ಯಾವ ಮಂತ್ರಿ ಆಗಿಲ್ಲ? ಕಂದಾಯ ಆಗಿಲ್ವಾ? PW ಆಗಿಲ್ವಾ? ರೆವಿನ್ಯೂ ಆಗಿಲ್ವಾ? ಪೌರಾಡಳಿತ ಆಗಿಲ್ವಾ? ಅರಣ್ಯ ಆಗಿಲ್ವಾ? ಯಾವ್ದಾಗಿಲ್ಲ ಹೇಳಿ? ನಾವು ಎಲ್ಲಾ ಮಂತ್ರಿಗಳು ಆಗಿದ್ದೀವಿ. ನಾವು ಕೇಳ್ತಾ ಇರೋದು ಮುಖ್ಯಮಂತ್ರಿ. ನೀವು ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದಾದ್ರೆ ನಮ್ಮ ಓಣಿಗಳಿಗೆ, ನಮ್ಮ ಬೀದಿಗಳಿಗೆ ನೀವು ಬಂದ್ರೆ ನಮ್ಮ ಬೂಟ್ಗಳನ್ನು ನಿಮಗೆ ತೋರಿಸ್ಬೇಕಾಗುತ್ತೆ. ನಮ್ಮ ಬೂಟ್ಗಳನ್ನ ಕಳ್ಕೊಂಡು ತೋರಿಸ್ಬೇಕಾಗುತ್ತೆ. ನಮ್ಮ ಜನ ನಾವು ತೋರಿಸ್ತೇವೆ. ನಾವು ಕೇಳ್ತಾ ಇರೋದು ಯಾವುದ್ರಿ? ಭಿಕಾರಿಗಳ? ನಾವು ಭಿಕ್ಷುಕರೇನ್ರಿ? ನಾವು ಈ ದೇಶದಲ್ಲಿ 83-90% ಮತದಾರರನ್ನ ನಾವು ಹೊಂದಿರತಕ್ಕಂಥವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ನಾಯಕತ್ವವನ್ನು ನಾಶ ಮಾಡಿದ್ರಿ. ನಮ್ಮ ನಾಯಕರುಗಳನ್ನ ನಾಶ ಮಾಡಿದ್ರಿ. ಶ್ರೀನಿವಾಸ್ ಪ್ರಸಾದ್, ಬಸಲಿಂಗಪ್ಪನವರು, ಎನ್ರಾಚಯ್ಯ, ಬೀರಾಚಯ್ಯ, ಬಸಲಿಂಗಪ್ಪ ಎಲ್ಲರನ್ನೂ ನಾಶ ಮಾಡಿದ್ರಿ. ಎಲ್ಲರನ್ನೂ ಬಲಿ ತಕೊಂಡ್ರಿ. ದಲಿತರ ರಕ್ತ ಹೀರಿದಿರಿ. ದಲಿತರ ರಕ್ತವನ್ನೇ ಹೀರಿದಿರಿ ನೀವು. ಹಾಗಂತ ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ, ಆಲ್ಟ್ರ್ ಏನು ಬಿಜೆಪಿ ಗೆಲ್ಲಿಸ್ತಾರೆ? ನಾವು ನಮಗೆ ಅಂಬೇಡ್ಕರ್ ದಾರಿ ತೋರಿಸಿದ್ದಾರೆ. ನಾವು ಅಂಬೇಡ್ಕರ್ ದಾರಿಲಿ ಹೋಗಕ್ಕೆ ತಯಾರಾಗಿ ನಿಂತಿದ್ದೇವೆ. ನಮ್ಮ ಜನ ತಯಾರಾಗಿ ನಿಂತಿದ್ದೇವೆ. ನಾವು ಅಂಬೇಡ್ಕರ್ ದಾರಿಲಿ ಹೋಗ್ಲಿಕ್ಕೆ. ನಿಮ್ಮ ಗುಲಾಮಗಿರಿಯ ಪಕ್ಷಗಳಿಗೆ ಬಾಬಾ ಸಾಹೇಬ್ ಅವತ್ತೇ ಹೇಳಿದ್ದಾರೆ. ನಾವು ಇವತ್ತು ಸಮಾವೇಶ ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಪ್ರಜಾಪ್ರಭುತ್ವವನ್ನು ಎತ್ತಿಡಿದಂತವರು, ಸಂವಿಧಾನದ ಘನತೆಯನ್ನು ಹೆಚ್ಚಿಸಿದವರು, SCP TSP ದುಡ್ಡನ್ನ ತೆಗೆದವ್ರು ಯಾರ್ರಿ? ಮಾದೇವಪ್ಪನವ್ರು ತೆಗೆದ್ರೇನ್ರಿ? ಮಾದೇವಪ್ಪನವರು ಲ್ಯಾಪ್ಟಾಪ್ ತಗೊಳಕ್ ಮಡಿಗೆ ದುಡ್ಡನ್ನ ಎತ್ಕೊಂಡವ್ರು ಯಾರು? ದಲಿತರಿಂದ ಎತ್ಕೊಳ್ತೀರಾ? ನಮ್ಮವ್ರನ್ನ ನಮ್ಮೆಲ್ಲ ಜಗಳಕ್ಕೆ ಬಿಡ್ತಾರೇನ್ರಿ? ನೀವು ಕಾನೂನು ಮಾಡೋದು ಯಾಕೆ? ದುಡ್ಡು ಎತ್ತದ ಯಾಕೆ? ಯಾರೇ ಮುಖ್ಯಮಂತ್ರಿ ಬರಲಿ ಸಮಾಜ ಕಲ್ಯಾಣ ಖಾತೆ ಕೊಡೋದು 49,000 ಕೋಟಿ ಅಂತ ಹೇಳೋದು. ಆಗ್ಲೇ 25 ಕೋಟಿ ರಯ್ಯ. ನಿಮ್ ಬ್ರಿಡ್ಜ್ಗೂ ನಮ್ ದುಡ್ಡು ಬೇಕು, ನಿಮ್ ಮೆಟ್ರೋಗೂ ನಮ್ ದುಡ್ಡು ಬೇಕು, ನಿಮ್ ಸೇತುವೆ ಕಟ್ಟಕ್ಕೂ ನಮ್ ದುಡ್ಡು ಬೇಕು. ನಮ್ ದುಡ್ಡನ್ನ ಎತ್ಕೊಂಡ್ಬಿಟ್ಟು ನೀವು ಗ್ಯಾರಂಟಿಗೆ ಮಹಾದೇವಪ್ಪ ಸಮರ್ಥ ಅಲ್ಲ. ಎಂತ ದುಷ್ಟರು ನೀವು, ಎಂತ ನೀಚರು ನೀವು, ಎಂತ ಭ್ರಷ್ಟರು ನೀವು. ಸರ್ಕಾರನೇನ್ರಿ ನಿಮ್ದು? ದಲಿತರ ಹಣವನ್ನ ಇಟ್ಬಿಟ್ಟು ದಲಿತರಿಗೆ ದ್ರೋಹ ಬಗೆಯೋದು ದಲಿತರ ಕೈಯಿಂದಲೇ. ಇದನ್ನ ನಾವು ಯಾವತ್ತೂ ಸಹಿಸೋದಿಲ್ಲ. ನಮ್ಮ ನಾಯಕರಿಗೆ ಹೇಳ್ತಾ ಇದ್ದೇವೆ, ನಾವು ಯಾವುದೇ ಪಕ್ಷದ ಗುಲಾಮರಲ್ಲ. ನಮ್ಮ ಜನವನ್ನ ಯಾವುದೇ ಪಕ್ಷಕ್ಕೆ ಒತ್ತ ಇರೋದಿಲ್ಲ. ನಾವು ಹೊಡಿರಿ ಚಪ್ಪಾಳೆ. ನಮ್ಮ ಸಮುದಾಯ ಯಾವುದೇ ಪಕ್ಷಕ್ಕೆ ನಾವೇನು ಒತ್ತಾಯಲ್ಲ. ನಾವು ಯಾವುದೇ ಪಕ್ಷಕ್ಕೂ ಏನು ಮಾರಾಟ ಆಗೋ ಗುಲಾಮರಲ್ಲ ನಾವು. ಅಂಬೇಡ್ಕರ್ ಹೇಳ್ತಾರೆ ಕೃಪಲಾನಿ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಕಾಂಗ್ರೆಸ್ ಕೃಪಲಾನಿ ಪಾರ್ಲಿಮೆಂಟ್ ಭವನದಿಂದ ಬರ್ತಾ ಇರ್ತಾರೆ ಅಂಬೇಡ್ಕರ್.
ಕೃಪಲಾನಿ ಕೇಳ್ತಾನೆ, ಏನ್ ಅಂಬೇಡ್ಕರ್ ಬಹಳ ಇವತ್ತು ನಗುತ್ತಾ ಇದ್ರಿ ಅಲ್ಲಿ. ಅಂಬೇಡ್ಕರ್ ಹೇಳ್ತಾರೆ, ಹೌದು, ನಮ್ಮ ದೇಶದ ರಾಜ ಮಹಾರಾಜರು ನಮ್ಮ ಜನರನ್ನ ಭಿಕಾರಿ ಮಾಡಿಬಿಟ್ಟಿದ್ರು. ನಾನು ಲಂಡನ್ಗೆ ಹೋಗಿ ನನ್ನ ಜನರನ್ನ ರಾಜ ಮಹಾರಾಜರನ್ನಾಗಿ ಮಾಡಿದ್ದೀನಿ, ಅದಕ್ಕೆ ನನಗೆ ಖುಷಿ ಇದೆ ಅಂತಾರೆ ಅಂಬೇಡ್ಕರ್. ಆಗ ಕೃಪಲಾನಿ ಹೇಳ್ತಾನೆ, ಅಯ್ಯೋ ಅಂಬೇಡ್ಕರ್ ಸಾರ್, ನಿಮ್ ಜನ ಭಿಕಾರಿಗಳು, ನಿಮ್ ಜನಕ್ಕೆ ಓಟಿನ ಕಿಮ್ಮತ್ತು ಗೊತ್ತಿಲ್ಲ. ನಿಮ್ ಜನ 500 ರೂಪಾಯಿಗೆ ಚಿತ್ರಣಕ್ಕೆ ಓಟ್ ಮಾರ್ಕತಾರೆ, ನಿಮ್ ನಗು ಶಾಶ್ವತ ಅಲ್ಲ ಅಂತಾನೆ ಕೃಪಲಾನಿ. ಆಗ ಅಂಬೇಡ್ಕರ್ ಹೇಳ್ತಾರೆ, ಮಿಸ್ಟರ್ ಕೃಪಲಾನಿ, ನಮ್ಮ ಜನ ಆಸೆ ಬರುತ್ತರು, ನಮ್ಮ ಜನ ಭಿಕಾರಿಗಳೇ, ಆದ್ರೆ ಒಂದ್ ತಿಳ್ಕೊ, ನನ್ನ ಜನರಿಗೆ ಯಾವಾಗ ಮತದಾನದ ಮಹತ್ವ ಗೊತ್ತಾಗುತ್ತೋ ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಒಬ್ಬರು ಇರೋದಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್. ನಾವು ಯಾರನ್ನ ಭಿಕಾರಿ ಮಾಡಬೇಕಾಗಿತ್ತು? ಯಾರು ಭಿಕಾರಿ ಆಗಿದ್ದೀವಿ ಇವತ್ತು? ಅದಕ್ಕೆ ನಾನು ಹೇಳೋದು, ನಾವು ಯಾರನ್ನೋ ಮಿನಿಸ್ಟರ್ ಮಾಡಿ ಅಲ್ಲ ರೀ, ನಿಮ್ಮ ಹತ್ರ ಭಿಕ್ಷೆ ಕೇಳ್ತೀವಿ ಅಲ್ರಿ. ಓಟ್ ಎಷ್ಟು ಹಾಕಿದ್ದೀರಿ ನೀವು? 10 ವರ್ಷ ನೀವು ರಾಜ್ಯ ಆಳಿದಿರಿ, 10 ವರ್ಷ ಇನ್ನೊಂದು ಸಮುದಾಯ ರಾಜ್ಯ ಆಳಿದೆ, ಇನ್ನೊಂದು ವರ್ಷ 2 ವರ್ಷ ಇನ್ನೊಂದು ಸಮುದಾಯ ಆಳಿದೆ. 500 ಓಟ್ ಇಲ್ಲದೆ ಇರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ. 500 ಓಟ್ ಇಲ್ಲ. ಇದು ಪ್ರಜಾಪ್ರಭುತ್ವನ? ಇದು ಅಂಬೇಡ್ಕರ್ ಕನಸ? ಇದು ನೈತಿಕ ಮೌಲ್ಯ ಹೇಳ್ತೀನಿ, ಪ್ರಜಾಪ್ರಭುತ್ವ ಅಂತ ದೊಡ್ಡದಾಗಿ ಹೇಳ್ತೀನಿ, ಸಾಮಾಜಿಕ ನ್ಯಾಯ ಅಂತ ದೊಡ್ಡದಾಗಿ ಭಾಷಣ ಬಿಗಿತೀನಿ. ಮಾದೇವಪ್ಪನವ್ರು ಕೈ ಹಿಡ್ಕೊಂಡು ಹೋಗಿ ನೀವು ನಡುವಿರಲ್ಲೇ ಕೈ ಬಿಟ್ಬಿಟ್ರೆ ನೀವೆಂತ ಪ್ರಜಾಪ್ರಭುತ್ವವಾದಿನ್ರಿ? ಯಾವ ಸಮಾಜವಾದಿ? ನಮಗ್ ಗೊತ್ತಿದೆ ನಿಮ್ಮೆಲ್ಲ ಮುಖವಾಡಗಳು, ನಿಮ್ಮ ಮುಖವಾಡಗಳೆಲ್ಲವೂ ನಮಗ್ ಗೊತ್ತಿದೆ. ನಿಮ್ಮ ಮುಖವಾಡಗಳನ್ನ ಬಯಲು ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. 2028ಕ್ಕೆ ನಿಮ್ಗೆ ಕಾದಿದೆ ಮಾರಿ ಹಬ್ಬ. ನಿಮಗೆ ಮಾರಿ ಹಬ್ಬವನ್ನ ಮಾಡೇ ಮಾಡ್ತೀವಿ ನಾವು. ನಾವೇನು ನೋಟಿನ ಕಂತೆ ನೋಡಿದ ತಕ್ಷಣ ನಮ್ಮ ಜನ ಮಾರಾಟ ಆಯ್ತಾರೆ ಅಂತಕ್ಕಂಥದ್ದು ಬಿಟ್ಬಿಡಿ ನೀವು. ನಮಗೂ ಸ್ವಾಭಿಮಾನ ಕಲಿಸಿದ್ದಾರೆ ಅಂಬೇಡ್ಕರ್. ಇವತ್ತು ನಮ್ಮವ್ರಿಗೆ ಬಹಳ ಭಯ, ಮಾತಾಡಕ್ ಬಹಳ ಭಯ. ಏನಕ್ಕೆ ಭಯ? ಏನಕ್ಕೆ ಭಯ? ನಿಮ್ಮ ಮನೆ ಮುಂದೆ ನಿಂತಿದೀವ ನಾವು. ವೋಟ್ ನಮ್ದು, ವೋಟ್ ಹಮಾರ ಹೈ, ಸೀಟ್ ತುಮಾರ ಹೈ. ನೈ ಚಲೆಗ ಅಂತಿದ್ರು ನಮ್ಮ ಕ್ರಾಂತಿಕಾರಿಗಳು. ನಾವು ಬಿಡೋದಿಲ್ಲ, ಅದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ದಲಿತ ಸಂಘಟನೆಗಳು ಮಾರಾಟವಾಗುತ್ತವೆ. ನಿಮ್ಮ ಮುಖಕ್ಕಷ್ಟು ಬೆಂಕಿ ಹಾಕ. ಯಾವ ದಲಿತ ಸಂಘಟನೆಗಳು ಭಿಕ್ಷೆ ಬೇಡ್ತಿದ್ದೇವೆ ನಿಮ್ಮ ಮನೆ ಮುಂದೆ ಬಂದು? ದಲಿತ ಸಂಘಟನೆಗಳು ಭಿಕ್ಷುಕರು ಅಂತಕ್ಕಂಥ ಮಾತಾಡ್ತಿರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಐತೆ ಅಲ್ರಿ? ದಲಿತ ಸಂಘಟನೆಗಳು ಮನಸ್ಸು ಮಾಡಿದ್ರಿಂದಲೇ ಇವತ್ತು 2 ಟರ್ಮ್ ಮುಖ್ಯಮಂತ್ರಿ ಆದದ್ದು. 2 ಸಾರಿ ಮುಖ್ಯಮಂತ್ರಿ ಆದದ್ದು ಯಾರ ಓಟಿಂದ? ನಮ್ಮ ಸಮುದಾಯದವರ ಓಟನ್ನ ತಕೊಂಡು ನಮ್ಮ ಸಮುದಾಯದ ನಾಯಕತ್ವವನ್ನು ನಾಶ ಮಾಡ್ತೀರಾ? ನಮ್ಮ ಸಮುದಾಯದ ನಾಯಕರನ್ನ ನಾಶ ಮಾಡ್ತಕ್ಕಂಥ ಹುನ್ನಾರ ಮಾಡಿ ಪ್ರಸಾದವನ್ನ ನಾಶ ಮಾಡಿದ್ರಿ, ಬಸಲಿಂಗಪ್ಪನವ್ರ ನಾಶ ಮಾಡಿದ್ರಿ, ಎನ್ ರಾಚಯ್ಯ, ಬಿ ರಾಚಯ್ಯ, ನರಸಿಂಹಮೂರ್ತಿ ಎಲ್ಲರೂ ನಾಶ ಮಾಡಿದ್ರಿ. ಈಗ ಸರದಿ ಯಾರ್ದು? ಜಿ ಪರಮೇಶ್ವರ್, ಖರ್ಗೆ, ಮಾದೇವಪ್ಪ. ಈಗ ನೀವು ಲಿಸ್ಟಲ್ಲಿ ಇದ್ದೀರಿ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಬಾಬಾ ಸಾಹೇಬ್ ಹೇಳಿದ್ದಾರೆ, ನಾಯಕ, ಲೀಡರ್, ಡೀಲರ್. ಡೀಲರ್ ಯಾರು? ಡೀಲರು? ಯಾರು ಲೀಡರು? ಯಾರು ತನ್ನ ಸಮುದಾಯದ ಹಿತಾಸಕ್ತಿಗೋಸ್ಕರವಾಗಿ, ಸ್ವಾಭಿಮಾನ ಮತ್ತು ಘನತೆ ಬದುಕಿಗೋಸ್ಕರ ಅಂಬೇಡ್ಕರ್ ಮಾರ್ಗವನ್ನು ಹಿಡಿತಾರೋ ಅವರು ಲೀಡರ್. ಯಾರು ಅಂಬೇಡ್ಕರ್ ಅವ್ರ ಮಾರ್ಗ ಹಿಡಿಯಲ್ವೋ ಅವರು ಡೀಲರ್. ಡೀಲರ್ಗಳಿಂದ ನಮ್ಮ ಸಮುದಾಯವನ್ನ ಕಾಪಾಡಕ್ಕಾಗೋದಿಲ್ಲ. ಅಂಬೇಡ್ಕರ್ ಅವರ ಸ್ವಾಭಿಮಾನದ ಲೀಡರ್ ಅಂತ ಲೀಡರ್ ಅನ್ನ ನೀವು ಮನೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಅಂದ್ರೆ ರಾಜ್ಯ ಜನ ನಾವು ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸಭೆ. ಯಾರನ್ನ ಮಂತ್ರಿ ಕೊಟ್ಬಿಡ್ರಪ್ಪ, ಅಯ್ಯೋ ನಿಮ್ ಕಾಲಿಗೆ ಬೀಳ್ತೀವಿ, ನಿಮ್ ಕೈಗೆ ಬೀಳ್ತೀವಿ, ಮಂತ್ರಿ ಕೊಟ್ಬಿಡ್ರೋ. ಕಾಲಿಗೆ ಬಂದಿದ್ದೇವೇನ್ರಿ? ಎಷ್ಟು ಮಂತ್ರಿಗಳ ಅನುಭವಿಸಿಲ್ಲ ನಮ್ಮ ಜನ? ಎಲ್ಲಾ ಮಂತ್ರಿಗಳ ಪದವಿಯನ್ನು ಅನುಭವಿಸಿದ್ದಾರೆ. ನಾವು ಕೇಳ್ತಾ ಇರೋ ಮಂತ್ರಿ ಯಾವುದು?
ಕರ್ನಾಟಕದ ಮುಖ್ಯಮಂತ್ರಿ ಸೀಟ್ ಇದೆಯಲ್ಲ, ಆ ಸೀಟ್ ನಮ್ಮದಾಗಬೇಕು. ಅದ್ ಹೆಂಗಾಗ್ಬೇಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಹೇಳ್ಕೊಟ್ಟಿದ್ದಾರೆ, ನೀವು ಒಗ್ಗಟ್ಟಾಗ್ಬೇಕು, ನೀವು ಒಂದಾಗ್ಬೇಕು. SC ST ಅಲ್ಪಸಂಖ್ಯಾತರನ್ನ ಒಂದಾಯ್ತು ಅಂದ್ರೆ ನಿಮ್ಮ ಬೂಟ್ ಲೇಸನ್ನು ಕಟ್ತಾರೆ ಅಂತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಲೈನ್ ನಿಂತ್ಕೊಳ್ಳಿ ಸುಮ್ಮನೆ, SC ST ಅಲ್ಪಸಂಖ್ಯಾತರು ನಿಮ್ಮ ಬೂಟ್ ಲೇಸ್ ಕಟ್ತಾರೆ ಅವರು. ಇದಕ್ಕಿಂತ ಇನ್ನೇನ್ ಹೇಳ್ಬೇಕು? ಇದಕ್ಕಿಂತ ಏನ್ ಹೇಳ್ಬೇಕು ನಾವು? ಹಾಗಾಗಿ ನೀವು ಡೆಲ್ಲಿಗೆ ಹೋಯ್ತಾರೋ ಎಲ್ಲಿ ಹೋಯ್ತಾರೋ ಗೊತ್ತಿಲ್ಲ ನನಗೆ. ನಮ್ಮ ಸಮುದಾಯದ ಸ್ವಾಭಿಮಾನ ಮತ್ತು ಘನತೆ, ನಮ್ಮ ಸಮುದಾಯದ ಹಿತಚಿಂತಕರು, ನಮ್ಮ ಸಮುದಾಯದಿಂದ ಗೆದ್ದಿರ್ತಕ್ಕಂಥ ಹಲವಾರು ಜನ ನಾಯಕರುಗಳಿದ್ದಾರೆ. ಅವರಿಗೆ ಯಾವ್ಯಾವ ಪೋಸ್ಟ್ ಕೊಡ್ತಿರೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಘನತೆ ಮತ್ತು ಸ್ವಾಭಿಮಾನ, ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಎತ್ತಿಡಿರ್ತಕ್ಕಂಥ ನಾಯಕರನ್ನ ನೀವು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನೇ ಸರ್ವನಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ನಾನು ದಯಮಾಡಿ ನಮ್ಮ ಎಲ್ಲ ಒಕ್ಕೂಟ, ದಲಿತ ಒಕ್ಕೂಟದ ಎಲ್ಲಾ ಪ್ರತಿನಿಧಿಗಳಿಗೆ ಕೇಳ್ಕೊಳ್ಳೋದು, ನಾವು ಕೇಳ್ತಕ್ಕಂಥದ್ದು ನಾವು ಭಿಕ್ಷುಕರಲ್ಲ, ಬೇಡುವ ಸಮುದಾಯ ನಮ್ದಲ್ಲ. ನಾವು ನೀಡುವ ಸಮುದಾಯ, ಆಳುವ ಸಮುದಾಯದ ಲಕ್ಷಣ ಏನಪ್ಪಾ ಅಂದ್ರೆ ಯಾವತ್ತೂ ಬೇಡಲ್ಲ. ಹಾಗಾಗಿ ನಮ್ಮ ಶ್ರೀನಿವಾಸ್ ಪ್ರಸಾದ್, ಸ್ವಾಭಿಮಾನದ ಚಕ್ರವರ್ತಿ ಶ್ರೀನಿವಾಸ್ ಪ್ರಸಾದ್ ಅವರು, ಅಥವಾ ನಮ್ಮ HC ಮಹದೇವಪ್ಪ ಆಗಿರ್ಬೋದು, ಅಥವಾ ನಮ್ಮ ಎಲ್ಲ ಲೀಡರ್ಗಳು, ಹಿರಿಯ ನಾಯಕರುಗಳಾಗಿರ್ಬೋದು, ಅವರೆಲ್ಲರೂ ಸ್ವಾಭಿಮಾನ ಮತ್ತು ಘನತೆ ಬದುಕಿಗೋಸ್ಕರ ಬದುಕಿದ್ದವರು. ಇವತ್ತು ಮಹದೇವಪ್ಪನವ್ರು ನನಗೆ ಹೇಳಿದ್ರು, ನನಗೇನು ನಷ್ಟ ಇಲ್ಲ ಸ್ವಾಮಿಗಳೇ, ನನಗೇನು ನಷ್ಟ ಇಲ್ಲ, ನನ್ನ ಸಮುದಾಯದ ಹಿತವನ್ನ ಕಾಯ್ತಕ್ಕಂಥವ್ರು ಯಾರಾದ್ರೂ ಸರಿ, ಆದ್ರೆ ನನ್ನ ಸಮುದಾಯದ ಸ್ವಾಭಿಮಾನ, ಘನತೆ, ಗೌರವ, ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂತಹ ನಮ್ಮನ್ನ ತಿರಸ್ಕರಿಸ್ತಾರೆ ಅಂದ್ರೆ ಎಷ್ಟು ತಾಕತ್ತಿರ್ಬೇಕು. ಇದು ನಮಗೆ ಅತ್ಯಂತ ಅಪಾಯದ ಸನ್ನಿವೇಶ. ಇದು ಅತ್ಯಂತ ಅಪಾಯದ ಕಾಲ ಇದು. ಅದಕ್ಕೆ ನನ್ನೆಲ್ಲ ಸಮುದಾಯಕ್ಕೆ ನಾನು ಕೇಳ್ಕೊಳ್ಳೋದು, ಅಂಬೇಡ್ಕರ್ ದಾರಿ ನಮಗೆ ಏಕೈಕ ದಾರಿ. ನೀವು ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಸತ್ತೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಅವ್ರು ಕಟ್ಟಿರೋ ಮನೆಗಳೆಲ್ಲ ಯಾರ್ದು? ಯಾರ ಮನೆ ಅವು? ನಿಮಗೆ ಕೀ ಕೊಟ್ಟಾರ ಅವರು? ಪಾಪ ಇಲ್ಲಿ ತೆಗಿ ಕೀ ಅಂತೇಳಿ ಅವ್ರ ಮನೆ ಅವು. ಹಾಗಾಗಿ ಶೋಷಿತ ಸಮುದಾಯ, ಈ ಶೋಷಿತ ಸಮುದಾಯ ಆಳುವ ಸಮುದಾಯ ಆಗ್ಬೇಕು ಅಂದ್ರೆ ನಾವೊಂದು ನಿರ್ಧಾರ ಮಾಡಲೇಬೇಕಾಗಿದೆ. ಇನ್ನು 2 ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ 10 ಲಕ್ಷ ಜನವನ್ನು ನಾವು ಸೇರಿಸ್ತೇವೆ ಈ ಬೆಂಗಳೂರಿನಲ್ಲಿ. 10 ಲಕ್ಷ ಜನ ಸೇರಿಸಿ ನಿಮ್ಮ ಸರ್ಕಾರ ಹೆಂಗ್ ನಡೀತಾ ನೋಡ್ತೀವಿ ನಾವು. 10 ಲಕ್ಷ ಜನ ಸೇರ್ತೇವೆ. ಯಾಕೆಂದ್ರೆ ನಾವು ಅಷ್ಟು ಸುಮ್ಮನೆ ಕೂರೋ ಸಮುದಾಯ ಅಲ್ಲ. ನಾವು ಬಾಬಾ ಸಾಹೇಬ್ರನ್ನ ಓದ್ಕೊಂಡ ಮೇಲೆ, ಸಂವಿಧಾನವನ್ನು ಓದ್ಕೊಂಡ ಮೇಲೆ ಪ್ರಜ್ಞೆ, ಮೈತ್ರಿ, ಕರುಣೆ, ಶಾಂತಿ, ಸಹನೆಯಿಂದ ಹೋಗ್ಬೇಕು ಅಂತೇಳಿ ಸುಮ್ಮನಿದ್ರೆ ನೀವು ನಮ್ಮ ನಾಯಕರುಗಳನ್ನ ನಾಶ ಮಾಡಿ, ನಮ್ಮ ನಾಯಕತ್ವವನ್ನೇ ನಾಶ ಮಾಡಿ, ನೀವು ಷಡ್ಯಂತ್ರವನ್ನ ಮಾಡಿ, ಯಂತ್ರ, ಮಂತ್ರ, ಕುತಂತ್ರ, ಷಡ್ಯಂತ್ರ, ಅದೇನೋ ಗೊತ್ತಿಲ್ಲಪ್ಪ, ಮಾಟ ಮಂತ್ರ, ಇದೆಲ್ಲವನ್ನೂ ಮಾಡಿ ನಮ್ಮ ಜನರನ್ನ ನೀವು ಹಿಂದಕ್ಕೆ ತಳ್ತೀರಿ ಅಂದ್ರೆ ವೆಂಕಟಸ್ವಾಮಿ ಅವರೇ, ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಹಾಗಾಗಿ ನಾವೆಲ್ಲ ಸಮುದಾಯ, SC ST ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಪಥ ಮಾಡೋಣ. ನೀವೆಲ್ಲ ಒಗ್ಗಟ್ಟಾಗಿದ್ರೆ, ನೀವೆಲ್ಲ ಒಂದೇ ಧ್ವನಿಯಾಗಿದ್ರೆ, ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಒಂದೇ ಧ್ವನಿ ನಿಂತ್ಕೊತ್ತು ಅಂದ್ರೆ ಮುಂದಿನ ವರ್ಷದಲ್ಲಿ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಮುಂದಿನ ವರ್ಷ ಗ್ಯಾರಂಟಿ ಆಗ್ತೀರಿ. ಅದು ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ಅದನ್ನ ನಾವು ಯೋಚನೆ ಮಾಡಬೇಕು ಬಂಧುಗಳೇ, ಅದನ್ನ ಯೋಚನೆ ಮಾಡ್ಬೇಕು. ಈಗ ಹೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ, 1 ವರ್ಷ ದಲಿತರು ಕೊಟ್ಟು ಇನ್ನೊಂದು ವರ್ಷ DK ಶಿವಕುಮಾರ್ ಕೊಡಕ್ಕೆ ನಿಮ್ಗೆ ಏನ್ ಕಷ್ಟ ಆಗಿತ್ತು ಸ್ವಾಮಿ? ಏನ್ ಕಷ್ಟ ಆಗಿತ್ತು? ಅಲ್ಲಪ್ಪ, ಈ ಜನ ನಮ್ಮ ನಂಬ್ಕೊಂಡು ನಾನು 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ. ಯಾರ ತಲೆ ಮೇಲೆ? ದಲಿತರ ತಲೆ ಮೇಲೆ.
ನಾನು 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ, ದಲಿತರ ತಲೆ ಮೇಲೆ ದಲಿತರ ಎದೆ ಮೇಲೆ ಕಾಲಿಟ್ಟು ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಪರಮೇಶ್ವರ್, ಮಹದೇವಪ್ಪ ಬನ್ರಿ, ನೀವು 2 ವರ್ಷ ಮುಖ್ಯಮಂತ್ರಿ ಆಗಂತ ಹೇಳಕ್ ಆಗಿಲ್ಲ ಅಂದಮೇಲೆ ಯಾರು ನಮ್ಮ ನಾಯಕ? ಯಾರು ನಮ್ಮ ನಾಯಕ? ಇದಕ್ಕೆ ಉತ್ತರ ಕೊಡ್ಲೇಬೇಕು, ಇದಕ್ಕೆ ಉತ್ತರ ಕೊಡ್ಬೇಕು. ಮುಂದೊಂದು ಸಾರಿ ತಂತ್ರ ಮಾಡ್ತಾರೆ. ಏನ್ ತಂತ್ರ ಮಾಡ್ತಾರೆ? ಇಲ್ಲ 2028ಗೆ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮತ್ತೆ ನಿಮ್ಮ ಮನೆ ಮುಂದೆ ಬರ್ತಾರೆ ಅವರು. ನಾನು ಈಗಲೇ ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ, 2028ಗೆ ನೀವು ಮಾಡೋದು ಬೇಡ. ಈಗ 1 ವರ್ಷ ಕೊಟ್ಟಿದ್ರಿ ಡಿ ಕೆ ಶಿವಕುಮಾರ್ಗೆ, ಸಂತೋಷ. ಅದು ಇನ್ನೂ 1 ವರ್ಷ ಇದೆ. ನೀವು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಮಾಡೇ ಬರಬೇಕು ನಮ್ಮ ಬೀದಿಗೆ. ಇಲ್ಲರ ಯಾವ ಕಾರಣಕ್ಕೂ ನಿಮ್ಮನ್ನ ಕ್ಷಮಿಸೋದಿಲ್ಲ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಓಟ್ ಹಾಕೋದಿಲ್ಲ. ನಮ್ಮ ಓಟ್ಗಳನ್ನ ನಾವು ಯಾವ ರೀತಿ ಸೇಫ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲವನ್ನ ಹಿಡ್ಕೊಂಡು ಬಂದಂತವ್ರು. ಅಧಿಕಾರದ ಆಸೆ ಯಾರಿಗೂ ಇಲ್ಲ. ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಏನು ಮಹದೇವಪ್ಪನವ್ರ ಬಗ್ಗೆ ವಕಾಲತ್ತು ಹಾಕ್ತೀರಾ ಅಂತ. ಏನು ಯಾರ ಬಗ್ಗೆನೂ ವಕಾಲತ್ತು ಹಾಕಲ್ಲ. ನಾವು ಸಮುದಾಯದ ಸ್ವಾಮಿಗಳು, ಸಂವಿಧಾನ ಸ್ವಾಮಿಗಳು, ಯಾವುದೇ ಪಾರ್ಟಿ ಗುಲಾಮರಲ್ಲ, ಯಾವುದೇ ಪಾರ್ಟಿ ವಕ್ತಾರಲ್ಲ. ನಾವು ಸಂವಿಧಾನವನ್ನು ಹೇಳ್ತಕ್ಕಂಥ ಸ್ವಾಮಿಗಳು. ನಾವು ಯಾವುದೇ ಪಕ್ಷದ ವಕ್ತಾರಲ್ಲ, ಗುಲಾಮರು ಅಲ್ಲ. ನಾವು ನಮ್ಮ ನಾಯಕರನ್ನ ನೀವು ಕಡೆಗಣಿಸಿದ್ರೆ, ನಮ್ಮ ನಾಯಕತ್ವವನ್ನ ನಾಶ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತಕ್ಕಂಥ ಸಂದೇಶವನ್ನ ಈ ಫ್ರೀಡಂ ಪಾರ್ಕ್ ಅಲ್ಲಿ 31 ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೆ ಹೇಳ್ತಾ ಇದ್ದೇವೆ. ಮುಂದಿನ ನಡೆ ಏನು? ಮುಂದಿನ ನಡೆಯನ್ನು ಮುಂದಿನ ತಿಂಗಳು ಚರ್ಚೆ ಮಾಡಿ 10 ಲಕ್ಷ ಜನ ಸೇರಿಸಿ ನಾವು ನಮ್ಮ ತೀರ್ಮಾನ ತಗೊಳ್ತೇವೆ. ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಅಧಿಕಾರಕ್ಕೋಸ್ಕರ ನಮ್ಮ ನಡೆ ಅಂಬೇಡ್ಕರ್ ಕಡೆ, ನಮ್ಮ ನಡೆ ಮುಖ್ಯಮಂತ್ರಿ ಕಡೆ, ನಮ್ಮ ನಡೆ ಖರ್ಗೆ ಕಡೆ ಅಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾನೆ, ನಮ್ಗೆ ಯಾರು ಹೈಕಮಾಂಡ್ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೈಕಮಾಂಡ್ ಗೊತ್ತಿಲ್ಲ, ನಿಮ್ ಬಿಜೆಪಿಗೆ ಹೈಕಮಾಂಡ್ ಯಾರೋ ಗೊತ್ತಿಲ್ಲ, ನಿಮ್ಮ JDS ಹೈಕಮಾಂಡ್ ಯಾರೋ ಗೊತ್ತಿಲ್ಲ. ನಮಗೂ ಮಾತ್ರ ಹೈಕಮಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಹೇಳಿದ ದಾರಿಲೇ ನಾವು ಹೋಗ್ಬೇಕು, ಅವ್ರು ಹಾಕಿರೋ ಮಾರ್ಗದಲ್ಲೇ ಹೋಗ್ಬೇಕು. ಆಗ ಮಾತ್ರ ಸಕ್ಸಸ್ ಆಗೋದು. ಇಲ್ಲರೆ ದಲಿತ ಸಂಘಟನೆಗಳು, ದಲಿತ ನಾಯಕರು ಅವರ ಮನೆ ಕಾಯುವ ಕಾವಲು ನಾಯಿಗಳಾಗ್ಬಿಡ್ತೇವೆ. ಅದಾಗೋದು ಬೇಡ. ನಾವು ಅಂಬೇಡ್ಕರ್ ಹೈಕಮಾಂಡ್ ಅವ್ರ ದಾರಿಯಲ್ಲಿ ನಡಿಬೇಕು, ಅವರ ಹಾದಿಯಲ್ಲಿ ಹೋಗ್ಬೇಕು. ಅವ್ರು ನಮ್ಗೆಲ್ಲವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಿರೋ, ಎಷ್ಟನೇ ತಾರೀಕು ಅಂತ, ಎಷ್ಟನೇ ತಾರೀಕು? 18ನೇ ತಾರೀಕು. 18ನೇ ತಾರೀಕು ನೋಡೋಣ. ಎತ್ತಿ ಕೈಯಲ್ಲ, 18ನೇ ತಾರೀಕು ನೋಡೋಣ. ಎಲ್ಲರೂ ಎತ್ತಿ, 18ನೇ ತಾರೀಕು ನೋಡೋಣ. ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ. 18ನೇ ತಾರೀಕು ಗೊತ್ತಾಗುತ್ತೆ ನಿಮ್ಮ ಡೋಂಗಿ, ನಿಮ್ದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ 18ನೇ ತಾರೀಕು ಗಂಟ ಕಾಯ್ತೇವೆ. 18ನೇ ತಾರೀಕು ಆದ್ಮೇಲೆ ಏನು ಮಾಡ್ತೇವೆ ಅಂತಕ್ಕಂಥ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತೇವೆ. ನಾವು ನಮ್ಮ ನಾಯಕತ್ವ, ನಮ್ಮ ಹಿರಿಯ ನಾಯಕರನ್ನ, ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಜನ ನಾಯಕತ್ವದಲ್ಲಿ ಇದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಹುಬ್ಳಿ ಧಾರವಾಡ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಲ್ಲರೂ ಇದ್ದಾರೆ ನಮ್ಮಲ್ಲಿ ನಾಯಕರು. ಅವರೆಲ್ಲರನ್ನು ಒಟ್ಟಾಗಿ ಸೇರಿಸಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಇವತ್ತಿನ ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ 31 ಜಿಲ್ಲೆಯಲ್ಲಿ ಬಂದಿರಿ. ಹೊಡೆದಿ ಚಪ್ಪಾಳೆ. ನೀವೆಲ್ಲ ಯಾವುದೋ ಪಕ್ಷದ ಕಾವಲುದಾರರಲ್ಲ. ಕೈ ಎತ್ತಿ ನೋಡೋಣ, ಯಾವ್ಯಾವ ಪಕ್ಷದ ಕಾವಲುದಾರಿ ಆಗಿದ್ದೀರಿ? ಗುಲಾಮರು ಗುಲಾಮಗಿರಿಯನ್ನ ಎಂಜಾಯ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಸುಳ್ಳು ಮಾಡಬೇಕು. ನಾವ್ಯಾರು ಗುಲಾಮರಲ್ಲ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರರು, ಪ್ರಜಾಪ್ರಭುತ್ವದ ವಾರಸುದಾರರು. ಅದಕ್ಕೆ ಮಹದೇವಪ್ಪನವರು ಬೀದರಿಂದ ಚಾಮರಾಜನಗರದವರೆಗೂ
ಪ್ರಜಾಪ್ರಭುತ್ವ, ದ ವರ್ಲ್ಡ್ ಡೆಮಾಕ್ರಸಿ, ಅದು ನಮಗ್ ಮಾತ್ರ ಗೊತ್ತು, ನಮಗ್ ಮಾತ್ರ ಗೊತ್ತು. ಅಂತ ಕೆಲಸವನ್ನ ಮಾಡಿರ್ತಕ್ಕಂಥ ನಾಯಕರನ್ನ ಗೌರವಿಸಬೇಕು. ನಮ್ಮ ಸಮುದಾಯದ ಎಲ್ಲರನ್ನ ಗೌರವವನ್ನ ನಾವು ಕಾಪಾಡಬೇಕು. ನಮ್ಮ ಸಮುದಾಯದ ನಾಯಕತ್ವವನ್ನು ನಾವು ಕಾಪಾಡಬೇಕು. ನಮ್ಮ ಸಮುದಾಯದ ಲೀಡರ್ನ ನಾವು ಅತ್ಯಂತ ಗೌರವದಿಂದ ನಡೆಸ್ಕೋಬೇಕು. ನಮ್ಮ ಸಮುದಾಯದ ಎಲ್ಲರನ್ನ ವಿಶ್ವಾಸ ತಗೊಂಡು ಮುಂದಿನ ತೀರ್ಮಾನವನ್ನ ಮಾಡ್ತೇವೆ. ಇದು ಸರಿ ಇದೆ ಅಂದ್ರೆ ನೀವೆಲ್ಲ ಜೋರ ಚಪ್ಪಾಳೆ ಹೊಡೀರಿ. ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿ ನಮ್ಮ ಸಮುದಾಯವನ್ನು ಮುನ್ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.